Hey guys, welcome back to my channel. ಸೊ ಲಾಂಗ್ ಗ್ಯಾಪ್ ಆಯಿತು. ಈ ಲಾಂಗ್ ಗ್ಯಾಪಿಂದ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಇದು ಒಂದು ತುಂಬ ಓಲ್ಡ್ ವಿಡಿಯೋ. ಈ ವಿಡಿಯೋನ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಬಂದು ಫಾರ್ಮಸ್ ಸನ್ ರೆಸಾರ್ಟ್. ಇದಕ್ಕೆ ಒಂದು ಡೇ ಔಟಿಂಗ್ಗೆ ಹೋಗಿದ್ವಿ. ಆ್ಯಂಡ್ ನೋಡ್ಬೋದು ಈ ಫಾರ್ಮಸ್ ಸುತ್ತ ಫುಲ್ಲು ಪ್ಲಾಂಟೇಶನ್, ಟ್ರೀಸ್ ಆ್ಯಂಡ್ ಫ್ಲವರ್ಸ್ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಈ ರೆಸಾರ್ಟು. ಓಕೆ, ಒನ್ಸ್ ಹೋಗಿ ಬರೋದಕ್ಕೆ ಅಡ್ಡಿ ಇಲ್ಲ. ಬ್ಯಾಂಬೂ ಹಟ್ಟು, ಬ್ಯಾಂಬೂ ಟ್ರೀಸ್ ಆ್ಯಂಡ್ ಎಲ್ಲ ವಾಟೆವರ್ ಅಕೊಮಡೇಷನ್ ಇದೆ ಎಲ್ಲ ಬ್ಯಾಂಬೂಯಿಂದನೇ ಮಾಡಿರೋದು. ಸೊ ಈ ಥರ ಇದೆ ನೋಡಿ. ಆ್ಯಂಡ್ ಬ್ಯಾಂಬೂ ಹಟ್ ಏನಿದೆ ಅದು ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಫುಲ್ಲು ಏನಿದೆ ಈ ಒಂದಷ್ಟು ಎಕರ್ಸ್ ಫುಲ್ಲು ಪ್ಲ್ಯಾಂಟೇಷನ್ಸ್ ಇದೆ. ಎಲ್ಲೂ ನೋಡಿದ್ರು ನಿಮಗೆ ಗ್ರೀನರಿನೇ ಇದೆ. ಇಲ್ಲಿ ನೋಡಿ, ಇದು ಎಲ್ಲ ಬ್ಯಾಂಬೂ ಪ್ಲ್ಯಾಂಟೇಷನ್ಸ್. ಇಲ್ಲಿ ಬಂದು ಬ್ಯಾಂಬೂಯಿಂದ ಕಟ್ಟಿರೋದು ಅಕೊಮಡೇಷನ್ಸ್ ಎಲ್ಲ ಫುಲ್ಲು. ಇಲ್ಲಿ ಇಂಡೋರ್ ಗೇಮ್, ಔಟ್ಡೋರ್ ಗೇಮ್ ಎಲ್ಲ ರೀತಿ ಇದೆ. ದೆನ್ DJ, ರೈನ್ ಡ್ಯಾನ್ಸ್, ಸೊ ಎಲ್ಲನೂ ಇದೆ ಇದರಲ್ಲಿ. ಆ್ಯಂಡ್ ಗ್ರೀನರಿ ಎಂಜಾಯ್ ಮಾಡೋರಿಗೆ ಇದು ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಅಲ್ಲಲ್ಲಿ ನೋಡಿ ಕ್ರಿಕೆಟ್ ಆಡೋದಕ್ಕೆ. ಆ್ಯಂಡ್ ಅಲ್ಲಿರೋದು ಫುಲ್ ಅಕೊಮಡೇಷನ್ಸ್ ನಿಮಗೆ ಏನು ಕಾಣ್ತಾ ಇದೆ ಅದೆಲ್ಲ. ಅಲ್ಲಿ ನಿಮಗೆ ಇದು ನೋಡಿ ಕ್ರಿಕೆಟ್ ಆಡೋದಕ್ಕೆ ಒಳ್ಳೆ ಬೆಸ್ಟ್ ಪ್ಲೇಸ್ ಇದು. ಹಾಗೆ ಮುಂದೆ ಹೋಗ್ತಾ ಮಕ್ಕಳಿಗೆ ಆಟ ಆಡೋದಕ್ಕೆ ಉಯ್ಯಾಲೆ ಇದೆ, ಜಾರಬಂಡಿ ಎಲ್ಲ ಇದೆ. ಆ್ಯಂಡ್ ಈ ಕಡೆ ಚೆಸ್ ಆಡೋದು, ಇಂಡೋರ್ ಗೇಮ್ಸ್ ಏನೇನಿದೆ, ಚೆಸ್ಸು, ಕೇರಮ್ಮು ಎಲ್ಲನೂ ಇದೆ. ಆ್ಯಂಡ್ ವಾಲಿಬಾಲ್ ಇದೆ. ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಇವೆಲ್ಲ ಅಂತ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಬಟ್ ಏನಂದರೆ ಹಾನೆಸ್ಟ್ ರಿವ್ಯೂ ಕೊಡೋದಾದರೆ ಮೇಂಟೆನೆನ್ಸ್ ಇಲ್ಲ. ಮೇಂಟೆನೆನ್ಸ್ ಇನ್ನೂ ಚೆನ್ನಾಗಿ ಮಾಡೋದಾದರೆ ಈ ರೆಸಾರ್ಟ್ ಇನ್ನೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮೇಂಟೆನೆನ್ಸ್ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನನ್ನ ಅನಿಸಿಕೆ. ನೋಡಿ ಆ ಕಡೆ ಕಾಣ್ತಾ ಇರೋದು ಫುಡ್ ಕೋರ್ಟ್. ಅಲ್ಲಿ ಏನು ನಿಮಗೆ ಫುಡ್ ಮಾಡಿರ್ತಾರೆ ಅಲ್ಲಿ ಇಟ್ಬಿಟ್ಟಿರ್ತಾರೆ. ನೀವೇ ಹೋಗಿ ಅನ್ಲಿಮಿಟೆಡ್ ಎಷ್ಟು ಬೇಕೋ ಹಾಕ್ಕೊಂಡು ತಿನ್ಬೋದು. ಆ್ಯಂಡ್ ಈ ಕಡೆ ಬರ್ತಾ ಅಲ್ಲಿ ಒಂದು ಹೆಣ್ಣು ಮತ್ತು ಆಸ್ಟ್ರಿಚ್ ಎಲ್ಲ ಸಾಕಿದ್ದಾರೆ. ಅದು ನಿಮಗೆ ನೋಡಕ್ಕೆ ಸಿಗುತ್ತೆ ನೋಡಿ. ಇಲ್ಲಿ ನಿಮಗೆ ಸೈಕಲ್ ಕೂಡ ಸಿಗುತ್ತೆ ತುಳಿಯೋದಕ್ಕೆ. ಎಷ್ಟು ಬೇಕಾದ್ರೂ ಸೈಕಲ್ ಕೂಡ ತುಳಿಬೋದು. ಸೈಕಲ್ ಒಂದು 5-6 ಇಟ್ಟಿದ್ದಾರೆ, ಒಂದು ಚಿಕ್ಕ ಮಕ್ಕಳದು, ದೊಡ್ಡವ್ರದ್ದು ಎಲ್ಲ ಸೇರಿಸಿ. ಆ ಕಡೆ ನಿಮಗೆ ಗ್ರೀನ್ ಕಲರ್ ಏನು ಕಾಣ್ತಾ ಇದೆ ಅಲ್ಲಿ ಹಾಸ್ಟಿಚು ಆ್ಯಂಡ್ ಕೆಲವು ಹೆಣ್ಸನ್ನ ಸಾಕಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಕಡೆ ಚೆಸ್ಸು, ದೊಡ್ಡ ಚೆಸ್ಗಳಿದೆ. ಅದನ್ನು ನೀವು ಚೆಸ್ ಕೂಡ ಅದರಲ್ಲಿ ಆಡ್ಬೋದು ನಿಂತ್ಕೊಂಡೆ. ಆ್ಯಂಡ್ ಇಲ್ಲಿ ರೋಪ್ ಆ್ಯಕ್ಟಿವಿಟಿ ಇದೆ, ಬಟ್ ಏನೂ ಅಷ್ಟೊಂದು ಮೇಂಟೈನ್ ಮಾಡಿದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಆ್ಯಂಡ್ ದೆನ್ ಉಯ್ಯಾಲೆ ಇದೆ, ಅಲ್ಲಿ ಕುತ್ಕೊಂಡು ಮಾತಾಡೋದಕ್ಕೆ ಚೇರ್ಸ್ ಇದೆ. ಸೊ ಇಷ್ಟಿದೆ. ಆ್ಯಂಡ್ ದೆನ್ ನೋಡಿ ಇಲ್ಲಿ ಜಾರಬಂಡಿ ಇದೆ ಮಕ್ಕಳು ಆಡೋದಕ್ಕೆ. ಬಟ್ ಮಳೆ ಬಂತು ಅಂದರೆ ಅಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಓಕೆ, ಡ್ರೈ ಆದರೆ ಓಕೆ ಯು ಕ್ಯಾನ್ ಸೀಸೋ ಇದೆ, ಅಲ್ಲೊಂಥರ ತಿರ್ಗೋದಿದೆ. ಆ್ಯಂಡ್ ಇಲ್ಲಿ ಏನಾದರೂ ಎಕ್ಸಸೈಸ್ ಮಾಡ್ತೀನಿ ಅನ್ನೋರಿಗೆ ಅಲ್ಲಿ ಎಕ್ಸಸೈಸ್ ಎಕ್ವಿಪ್ಮೆಂಟ್ಸ್ ಕೂಡ ಇದೆ. ಬೆಳಗ್ಗೆ ಎದ್ದು ಮಾಡೋರಿಗೆ ಎಕ್ಸಸೈಸ್, ಬಾಸ್ಕೆಟ್ಬಾಲ್, ವಾಲಿಬಾಲ್ ಎಲ್ಲನೂ ಇದೆ. ಆ್ಯಂಡ್ ಇದು ನೋಡ್ಬೋದು, ಇದು ಫುಡ್ ಕೋರ್ಟು. ಇಲ್ಲಿ ಚೇರ್ಸ್ ಇದೆಲ್ಲ ಅರೇಂಜ್ ಮಾಡಿರ್ತಾರೆ. ಅಲ್ಲಿ ಆ ಕಡೆ ಏನೇನು ಮಾಡಿರ್ತಾರೆ ಅದೆಲ್ಲ ಇಟ್ಬಿಟ್ಟಿರ್ತಾರೆ. ಅಲ್ಲಿ ಯಾರು ಬಡಿಸೋದಿಲ್ಲ, ನೀವೇ ಹೋಗಿ ಏನು ಬೇಕೋ ಅದು ಬಡಿಸ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಬರ್ಬೋದು. ಈ ಕಡೆ ಬಂದರೆ ಇದು ರಿಸೆಪ್ಷನ್ ನೋಡಿ ಈ ಥರ ಇದೆ. ಎಲ್ಲ ಸಿನಿಮಾ ಸ್ಟಾರ್ಸ್ ಫೋಟೋನು ಕೂಡ ಅಲ್ಲಿ ಸ್ಟಿಕ್ ಮಾಡಿದ್ದಾರೆ. ಆ್ಯಂಡ್ ಜಾಸ್ತಿ ನಾನು ನೋಡಿದ್ದು ಅಂಬರೀಷ್ ಸರ್ ಫೋಟೋಸು. ಮೋಸ್ಟ್ಲಿ ಓನರ್ ಬಂದುಬಿಟ್ಟು ಅಂಬರೀಷ್ ಸರ್ ಬಿಗ್ ಫ್ಯಾನ್ ಅನಿಸುತ್ತೆ. ಅದಕ್ಕೆ ಎಲ್ಲ ನಾವಿದ್ದಿದ್ದು ಅಕೊಮಡೇಷನಲ್ಲೂ ಕೂಡ ಅಂಬರೀಷ್ ಸರ್ ಫೋಟೋ ಇತ್ತು ಅಂತ ಹೇಳ್ಬೋದು. ನೋಡಿ ತುಂಬ ಜನಕ್ಕೆ ಫೋಟೋ ಹಾಕ್ಕೊಂಡಿದ್ದಾರೆ. ಮೇಯ್ನಾಗಿ ಅಂಬರೀಷ್ ಸರ್ದು, ವಿಷ್ಣುವರ್ಧನ್ ಸರ್ದು ಫೋಟೋ ಹಾಕ್ಕೊಂಡಿದ್ದಾರೆ. ಇದು ಬಂದು ರಿಸೆಪ್ಷನ್. ಇಲ್ಲಿ ಏನು ಬಂದು ನೀವು ಕೇಳೋದಕ್ಕೆ ಮಾಡೋದಕ್ಕೆ ಎಲ್ಲ ಈ ಏರಿಯಾಗೆ ಬರಬೇಕು ನೀವು. ಆ್ಯಂಡ್ ರೆಸಿಪೀಸ್ ಅವ್ರು ಏನು ಅಂತ ಹೇಳಿರ್ತಾರೆ, ನಿಮ್ಗೆ ಏನು ರೆಸಿಪೀಸ್ ಬೇಕೋ ಅವನ್ನ ಕೇಳ್ಬೋದು. ಅದನ್ನು ಅವರು ಮಾಡಿಕೊಡ್ತಾರೆ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಇರುತ್ತೆ.
ನಾನ್ ವೆಜ್ ಲೈಕ್ ಲಿಮಿಟೆಡ್ ಆಗಿರುತ್ತೆ, ವೆಜ್ಜು ಅನ್ಲಿಮಿಟೆಡ್ ಆಗಿರುತ್ತೆ. ಆ್ಯಂಡ್ ಹಾಗೆ ಮುಂದೆ ಬಂದರೆ ಕೈ ಎಲ್ಲ ತೊಳೆಯೋದಕ್ಕಿರುತ್ತೆ. ಕೈ ಎಲ್ಲ ತೊಳ್ಕೊಂಡು ಮುಂದೆ ಬಂತು ಅಂದರೆ ನೋಡಿ ಈ ಕಡೆ ಹ್ಯಾರೋ ಇದೆ. ನೆಕ್ಸ್ಟು ಇದು ಬಂದು 2 ವಾಶ್ರೂಮು, ಜೆಂಟ್ಸಿಗೆ ಲೇಡೀಸ್ಗೆ 2 ವಾಶ್ರೂಮ್ ಇದೆ ಇಲ್ಲಿ. ಹಾಗೆ ಮುಂದೆ ಬಂದರೆ ನೋಡಿ ಇಲ್ಲಿ ಎಕ್ಸಸೈಸ್ ಮಾಡೋರಿಗೆ ಜಿಮ್ ಎಕ್ವಿಪ್ಮೆಂಟ್ಸ್ ಇದೆ ಇಲ್ಲಿ. ಇಲ್ಲಿ ಯಾವ ಥರ ಬೇಕೋ ಎಕ್ಸಸೈಸ್ ಮಾಡ್ಕೋಬೋದು ಎಕ್ಸಸೈಸ್ ಮಾಡೋರು. ಆ್ಯಂಡ್ ಇನ್ನೂ ಮುಂದೆ ಬಂದರೆ ಇಲ್ಲಿ ಲೈಕ್ ಇದು ಒಂದು ಸ್ವಿಮ್ಮಿಂಗ್ ಪೂಲೇ. ಈ ಸ್ವಿಮ್ಮಿಂಗ್ ಪೂಲಲ್ಲಿ ಹೈಯೆಸ್ಟ್ ಪ್ಲೇಸಿಂದ ಕೆಳಗಡೆ ಬೀಳೋದು, ಲೈಕ್ ಜಾರೋ ಥರ ಇದೆ ಮೇಲ್ಗಡೆಯಿಂದ. ತೋರಿಸ್ತೀನಿ ಇದು ಹೇಗಿದೆ ಅಂತ ನೆಕ್ಸ್ಟು. ಆಮೇಲೆ ಈಗ ಚೆಸ್ ನೋಡೋಣ. ಚೆಸ್ ಈ ರೀತಿ ಇದೆ. ನೋಡಿ ಇದು ಹೇಗಿದೆ ಅಂತ. ಇದು ಕೂಡ ಸ್ವಿಮ್ಮಿಂಗ್ ಪೂಲೇ. ಅಲ್ಲಿ ನೀವು ಮೇಲ್ಗಡೆಯಿಂದ ಬಂದು ಜಾರಿ ಇಲ್ಲಿ ಬೀಳ್ಬೋದು. ದೊಡ್ಡವರಿಗೆ ಇದೆ ಆ್ಯಕ್ಚುಲಿ, ಚಿಕ್ಕ ಮಕ್ಕಳು ಆಡ್ಬೋದು, ದೊಡ್ಡವರು ಆಡ್ಬೋದು ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ಮುಂದೆ ಆಯಿತು ಅಂದರೆ ಇದು ಬಂದು ಚೆಸ್ ಏರಿಯಾ. ಚೆಸ್ಸು ದೊಡ್ಡದು ಇಟ್ಟಿರ್ತಾರೆ, ಅಲ್ಲಿ ನೀವು ಬೇಕಾದರೆ ಆಟ ಆಡ್ಬೋದು, ಇಲ್ಲಾಂದರೆ ಯು ಕ್ಯಾನ್ ನೆಗ್ಲೆಕ್ಟ್. ಫೋಟೋ ತೊಗೋಬೋದು, ಅದಂತೂ ಅಡ್ಡಿ ಇಲ್ಲ. ಹಾಗೆ ಮುಂದೆ ಹೋಯ್ತು ಅಂದರೆ ಅಲ್ಲಿ ಒಂದಷ್ಟು ಪೆಟ್ ಅನಿಮಲ್ಸ್ ಹಾಕಿದ್ದಾರೆ. ಎಕ್ಸ್ಕ್ಲೂಸಿವ್ಲಿ ಮೊಲಗಳಿವೆ, ತುಂಬ ಕ್ಯೂಟ್ ಮೊಲಗಳು. ನೋಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ಒಂದು 6-7 ಮೊಲ ಇರ್ಬೋದು ಇಲ್ಲಿ. ಎಲ್ಲ ಬಿಲ ಒಳಗಡೆ ಸೇರ್ಕೊಂಡಿರುತ್ತೆ. ಯಾರಾದರೂ ಮನುಷ್ಯರು ನೋಡಿದ ತಕ್ಷಣ ಏನಾದ್ರು ತಿನ್ನಕ್ಕೆ ಕೊಡ್ತಾರೆ ಅಂತ ಈ ಥರ ಓಡಿ ಬರುತ್ತೆ ಈ ಕಡೆಯಿಂದ ಆ ಕಡೆಗೆ. ಆ್ಯಂಡ್ ಮೊಲಗಳಲ್ಲದೆ 2 ಬೆಕ್ಕು, ಒಂದು 3 ಬೆಕ್ಕಿದೆ ಅನಿಸುತ್ತೆ, ಒಂದು 3 ಬೆಕ್ಕಿದೆ. ಪೆಟ್ ಫ್ರೆಂಡ್ಲಿ ಆಗಿರೋರಿಗಂತೂ ತುಂಬ ಒಳ್ಳೆ ಲೈಕ್ ಸ್ಪೆಂಡ್ ಮಾಡ್ಬೋದು ಟೈಮ್ನ ಅಂತ ಹೇಳ್ಬೋದು. ಬೆಕ್ಕು, ನಾಯಿನ, ಮೊಲಗಳನ್ನ ಯಾರು ಇಷ್ಟಪಡ್ತಾರೆ ಅವರಿಗೆ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಹಸ್ಕೀಸ್ ಹಾಕಿದ್ದಾರೆ, 2 ಹಸ್ಕಿನ. ಅದು ಅಷ್ಟೇ ಜನಗಳಿಗೆ ತುಂಬ ಫ್ರೆಂಡ್ಲಿ. ಅದು ನೋಡಿದ್ರೆ ಇದು ಹಸ್ಕಿನ ಅನಿಸ್ಬೇಕು, ಬಟ್ ಫುಲ್ ಹಸ್ಕಿ ನಾಯಿಗಳೇ ತುಂಬ ಫ್ರೆಂಡ್ಲಿ ಮನುಷ್ಯರ ಜೊತೆ. ಆ್ಯಂಡ್ ಈಗ ಮೊಲಗಳು ಕೂಡ ತುಂಬ ಫ್ರೆಂಡ್ಲಿ ಮನುಷ್ಯರ ಜೊತೆ. ಆ್ಯಂಡ್ ಇವನ್ 2 ಬೆಕ್ಕೇನಿದೆ ಅದು ಕೂಡ ತುಂಬ ಫ್ರೆಂಡ್ಲಿ ಇದೆ ಮನುಷ್ಯರ ಜೊತೆ. ಓ ಹಿಂಗೋಗಿ ಹಿಂಗೆ ಬರ್ತವೆ. ಹಾಂ ನೋಡಿ, ಹಂಗೋಗಿ ಹಿಂಗೆ ಬರ್ತವೆ. ಏನು ತಂದಿಲ್ಲ ಕೊಂಡ್ರು. ನೀನು ಬರೋ, ನೀನೊಬ್ಬ ಯಾಕಲ್ಲಿದ್ಯಾ ಬರ. ಯಾಕೆ ಹತ್ರ ಮಾಡ್ಕೊಂಡು ನನ್ಗೆ ಅಷ್ಟು ಕಾಟ ಕೊಡ್ತವನೆ ಅವಾಗಿಂದ. 2-3 ಬಟ್ಟೆ ಚೇಂಜ್, 2 ಬಟ್ಟೆ ಚೇಂಜ್ ಮಾಡಿರೋದು. ಅಂತ ಕರೆ ಬರ್ತಿದೆ, ಅದು ಕಲರ್ ಇಲ್ಲ. ಅಲ್ಲೇನಾಯ್ತು ಒಳಗಡೆ ನೋಡಿಲ್ಲ. ಹೋಗೋಣ ನಾನು ಗೇಮ್ ಮಡ್ ವಾಲಿಬಾಲ್ ಆರ್ಚರಿ ಶೂಟಿಂಗ್. ಆನಮ್ಮ 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 ಆನು. ಆ್ಯಂಡ್ ಅಲ್ಲಿಂದ ಮುಂದೆ ಏನಿದೆ ಅಂತ ನೋಡಕ್ಕೆ ಹೋದೆ. ಅಲ್ಲಿ ಕೆಲ್ಸದವ್ರದ್ದು ಚಿಕ್ಕ ಪಾಪು ಬರ್ತಾ ಇತ್ತು. ಒಳಗಡೆ ಏನಿದೆ ನೋಡೋಣ ಅಲ್ಲಿಂದ ಮುಂದೆ ಏನಿದೆ ಅಂತ. ಬಾಣ ಹೊಡೆಯೋದು ಆರ್ಚರಿ ಅಂತ.
ನೋಡ್ಬೋದು ಆರ್ಚರಿ ಇದೆ ಆ್ಯಂಡ್ ಮಡ್ ವಾಲಿಬಾಲ್ ಆಡೋದಕ್ಕೆ ಒಂದು ಕೊಚ್ಚೆ ಗುಂಡಿ ಇದೆ ಅಲ್ಲಿ. ಅದು ನೋಡಿದ್ರೆ ಮಡ್ ವಾಲಿಬಾಲ್ ಆಡಬೇಕು ಅಂತಲೂ ಮನ್ಸು ಬರಲ್ಲ. ಆ್ಯಕ್ಚುಲಿ ನೀವು ಹೇಳ್ಬೋದು ಮಡ್ ವಾಲಿಬಾಲ್ ಆಡೋದಕ್ಕೆ ಕೊಚ್ಚೆನೇ ಇರೋದಂತ. ಯಾಕೋ ಬಟ್ ಅದನ್ನ ನೋಡಿದ್ರೆ ಯಾವ ವಾಲಿಬಾಲ್ ಆಡಬೇಕು ಅಂತಲೂ ಅನ್ಸಲ್ಲ, ಆ ಥರ ಇದೆ ಗುಂಡಿ ಅದು. ನೋಡಿ ಇದೆಲ್ಲ ಹೆಸರಿಗೆ ರೋಪ್ ಆಕ್ಟಿವಿಟೀಸ್ ಎಲ್ಲ ಇದೆ, ಬಟ್ ಯಾರು ಆಡಲ್ಲ ಇಲ್ಲಿ ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅದೆಲ್ಲ ಹಳೆದು ರೆಸ್ಟೋರೆಂಟ್ ಬಿಟ್ಟಿದೆ. ಓಕೆ ಅಷ್ಟೇ. ಓವರ್ ಆಲ್ ರೇಟಿಂಗ್ 10/6 or 7 ಕೊಡ್ಬೋದು ಅಷ್ಟೇ. ಆ್ಯಂಡ್ ಇಲ್ಲಿ ಎಲ್ಲಾನು ಓಕೆ. ಹಾಸ್ಪಿಟಾಲಿಟಿ, ಮಾತಾಡ್ಸೋದು, ಸ್ಟಾಫ್ಸ್ ಎಲ್ಲ ಕೇರ್ ಮಾಡೋದು ಬಂದಿರೋನ, ಅದೆಲ್ಲ ಓಕೆ. ಬಟ್ ಫುಡ್ ಮಾತ್ರ ಕೇಳ್ಕೊಳ್ಳೇ ಬಿಡಿ, ವಾಸ್ತಾಗಿದೆ. ಈ ಥರ ಫುಡ್ ಎಲ್ಲೂ ಇರೋದಿಲ್ಲ. ಐ ಹೋಪ್ ಓನರ್ ಏನಾದ್ರೂ ಕುಕ್ನ ಚೇಂಜ್ ಮಾಡಿದ್ರೆ ಈ ರೆಸಾರ್ಟ್ ಇನ್ನೂ ತುಂಬಾ ಚೆನ್ನಾಗಿರತ್ತೆ ಅಂತ. ಆ ಕುಕ್ ಯಾರಂತ ಪುಣ್ಯಾತ್ಮ ನನಗೆ ಗೊತ್ತಿಲ್ಲ. ಅಷ್ಟು ಟೇಸ್ಟಿ ಫುಡ್ ಅಲ್ಲಂತೂ ಯಾವುದೋ ಒಂದೊಂದು ಚೆನ್ನಾಗಿತ್ತು ಅಷ್ಟೇ. ರಸಮ್ಮು, ಲೈಕ್ ಸಾಂಬಾರು, ಇಷ್ಟು ಬಿಟ್ರೆ ಇನ್ಯಾವುದು ಬ್ರೇಕ್ಫಾಸ್ಟ್ ಚೆನ್ನಾಗಿಲ್ಲ, ಡಿನ್ನರು ಚೆನ್ನಾಗಿಲ್ಲ, ಇನ್ನೊಂದು ಮತ್ತೊಂದು ಚೆನ್ನಾಗಿರಲಿಲ್ಲ. ಇಷ್ಟೇ ನಾನು ಹೇಳೋದು. ಕುಕ್ನ ಚೇಂಜ್ ಮಾಡಿದ್ರೆ ಇದು ಇನ್ನೂ ತುಂಬ ಚೆನ್ನಾಗಾಗತ್ತೆ ಆ್ಯಂಡ್ ಇನ್ನೂ ಚೆನ್ನಾಗಿ ಮೇಂಟೆನೆನ್ಸ್ ಬೇಕು, ಇಷ್ಟು ಸಾಲೋದಿಲ್ಲ ಅಂತ ನನ್ನ ಅನಿಸಿಕೆ. ಆ ಕಡೆ ಏನಿದೆ ಅಲ್ಲಿ ಹಾಸ್ಟ್ರಿಚ್ ಮತ್ತೆ ಹೆಣ್ಗಳಿದೆ. ಫೋಟೋ ತೆಗಿಲ್ಲ ಇಂದ ಇರಿ, ಫಸ್ಟ್ ಏನೇನೈತೆಲ್ಲ ವಿಡಿಯೋ ಮಾಡ್ಬಿಡ್ತೀನಿ. ಊಟ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಓಕೆ. ಕೆಲವರು ನಮ್ಮಲ್ಲೇ ಇದ್ದಾರೆ, ತುಂಬ ಹೊಟ್ಟೆ ಕಿಚ್ಚಿನ ಜನಗಳು. ಕಣ್ಣವ್ರ ಹತ್ರ ದುಡ್ಡು ಇಸ್ಕೊಂಡು ನಾವು ಮಜಾ ಮಾಡ್ತಾ ಇದ್ದೀವಿ ಅಂತ. ನಮ್ಮ ಅಜ್ಜಿ ಹತ್ರ ನಾವು 7 ಲಕ್ಷ ಇಸ್ಕೊಂಡು ಮಜಾ ಮಾಡ್ಕೊಂಡು ಊರೆಲ್ಲ ತಿರುಗ್ತಾ ಇದ್ದೀವಂತೆ, ಹಂಗಂತ ಅವ್ರು ಅಂದ್ಕೊಂಡಿದ್ದಾರೆ. ಅದೇ ಅಷ್ಟು ಲಕ್ಷ ಇದ್ದಿದ್ರೆ ನಾನು ಒಂದು ಸೈಟ್ ಇಲ್ಲ ಮನೆ ಲೀಸ್ಗೂ ಹಾಕ್ಸ್ಕೊಬಿಡ್ತಾ ಇದ್ದೆ. ಅದನ್ನು ಬಿಟ್ಟು ನಾವು ಈ ಥರ ಇರಬೇಕಾಗ್ತಾ ಇರಲಿಲ್ಲ. ಮಾತಾಡೋರ್ಗೇನು ಚೆನ್ನಾಗಿ ಮಾತಾಡ್ತಾರೆ, ಅವ್ರಿಗೇನು ಗೊತ್ತು ನಮ್ಮ ಬಗ್ಗೆ ಅಂತ ಮಾತಾಡ್ತಾರೆ. ನನ್ನ ಗಂಡ ದುಡಿಯೋದು, ನನ್ನ ಗಂಡ ಕರ್ಕೊಂಡು ಹೋಗೋದು ಬಿಟ್ಟರೆ ನಾವು ಹೊರಗಡೆ ಹೋಗೋದಕ್ಕೆ ಹೊಟ್ಟೆ ಉರಿ ತುಂಬ ಜನಗಳಿಗೆ. ಇವ್ರು ದುಡ್ಡು ಇಸ್ಕೊಬಿಟ್ಟವ್ರೆ, ಅದ್ರಲ್ಲಿ ಮಜಾ ಮಾಡ್ತವ್ರೆ ಅಂತ. ಬಟ್ ಹಾಗಿಲ್ಲ, ನಾವು ದುಡಿತಾ ಇದ್ದೀವಿ, ನಾವು ಹೋಗ್ತಾ ಇದ್ದೀವಿ ಹೊರ್ತು ಇನ್ಯಾರ ದುಡ್ಡಲ್ಲೂ ನಾವು ಮಜಾ ಮಾಡ್ತಾಯಿಲ್ಲ. ಆ್ಯಂಡ್ ಅದು ತಿಳ್ಕೊಂಡ್ರೆ ನಿಮ್ಮ ಇಷ್ಟ, ಹೊಟ್ಟೆ ಹುರ್ಕೊಂಡು ಸತ್ತೋಗಿ, ಅದಕ್ಕೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಹೊಟ್ಟೆ ಹುರ್ಕೊಳ್ಳೋರಿಗೆ ನೀವು ಹುರ್ಕೊಬಿಡಿ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಇರ್ತಾರ? ಇಲ್ಲವೇ ಇಲ್ಲ. ಹೊಟ್ಟೆ ಹುರ್ಕೊಂಡು ಸತ್ತೋಗ್ತಾರೆ. ಸತ್ತೋಗಿ, ಅಯ್ಯೋ ನಮಗೇನಾಗಬೇಕು. ಸೊ ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಯಾರ ಮೇಲೂ ಸುಮ್ಮನೆ ನೋಡಿದೆ ಅಪವಾದ ಹೊರಿಸ್ಬೇಡಿ. ಹಿಂದೆ ಮುಂದೆ ನೋಡಿಕೊಂಡು ಮಾತಾಡಿ, ಅಷ್ಟೇ ನಾನು ಹೇಳೋದು. ನನ್ನ ಗಂಡಂಗೆ ಎಲ್ಲೂ ಕರ್ಕೊಂಡು ಹೋಗೋವಂತಹ ಶಕ್ತಿ ಇಲ್ಲ ಅಂತ ನೀವು ಅನ್ಕೋಬೋದು. ನಾವೇನು ದುಡಿತಾ ಇದ್ವಿ, ನಾವೇನು ಸೇವಿಂಗ್ಸ್ ಮಾಡ್ತಾಯಿದ್ದೀವಿ, ನಮಗೆ ಮಾತ್ರ ಗೊತ್ತು, ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ಸೊ ತಿಳಿದೆ, ಯಾರು ಏನೂ ಮಾತಾಡೋಕ್ಕೆ ಹೋಗ್ಬೇಡಿ ಇನ್ನೊಬ್ರ ಬಗ್ಗೆ, ಅಷ್ಟೇ. ಅಷ್ಟು ಬಿಟ್ಬಿಡ್ತಾ ಇದ್ದೀನಿ ಇವತ್ತು ಹೇಳಿಬಿಟ್ಟು. ನಿಮ್ಮ ಇಷ್ಟ, ನೀವೇನಾದ್ರು ತಿಳ್ಕೊಂಡು ಸಾಯಿರಿ. ನೋಡಿ, ಇದು ಬಂದು ಇಂಡೋರ್ ಗೇಮ್ ಏರಿಯಾ. ಚೆಸ್ ಇದೆ ಆ್ಯಂಡ್ ಕ್ಯಾರಮ್ ಬೋರ್ಡ್ ಇದೆ, ಹಾವು ಏಣಿ ಇದೆ, ಎಲ್ಲ ಥರ ಇದೆ. ಇಲ್ಲಿ ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೋಡಿ, ಇದೇನೋ ಒಂಥರ ಆಟ, ಹಾವು ಏಣಿ ಇದು. ಆ್ಯಂಡ್ ಇದೇನು ಅಂತ ನನಗೆ ಗೊತ್ತಿಲ್ಲ. ಚಿಕ್ಕ ಮಕ್ಕಳನ್ನ ಕೂಡ ಹಾಕಕ್ಕೆ ಚೆನ್ನಾಗಿದೆ ಇಲ್ಲಿ, ನನ್ನ ಮಗನಂತವ್ರನ್ನ.
ಹಿಡಿಯೋಕ್ಕಾಗಲ್ವಲ್ಲ ಕೈಯಲ್ಲಿ, ಆವಾಗ ತಗೊಂಡೋಗಿ ಕೂಡಾಕ್ಬಿಡ್ಬೇಕು ಇದರಲ್ಲಿ. ಆ್ಯಂಡ್ ಇಷ್ಟೇ ಗೈಸ್ ಈ ರಿಸಾರ್ಟಲ್ಲಿರೋದು. ಆ್ಯಂಡ್ ಆ ಕಡೆ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆ, ವೇರ್ ಯು ಕ್ಯಾನ್ ಎಂಜಾಯ್. ಅಷ್ಟೇ ನೋಡಿ, ಅಲ್ಲಿ ಬೆಕ್ಕು ಓಡ್ತಾ ಇದೆ, ಅದು ಇನ್ನೊಂದು ಕೆಂಚು ಬೆಕ್ಕಿದೆ, 2 ಇದೆ. ಅವು ತುಂಬ ಫ್ರೆಂಡ್ಲಿ, ಯಾವೂ ಕಚ್ಚಲ್ಲ ಇಲ್ಲಿ, ಎಲ್ಲ ಪೆಟ್ಟು ಫ್ರೆಂಡ್ಲಿಗೆ, ತುಂಬ ಫ್ರೆಂಡ್ಲಿ ಆಗಿವೆ ಎಲ್ಲರ ಜೊತೆನೂ. ಆ್ಯಂಡ್ ಹಾಗೆ ಮುಂದೆ ಹೋದರೆ ಇನ್ನೂ ತುಂಬ ಎಕರೆ, ಸುಮಾರು ಎಕರೆ ಇವ್ರದ್ದೇ ಪ್ಲ್ಯಾಂಟೇಷನ್ ಇದೆ ಆ ಕಡೆ. ಅಷ್ಟೊಂದೆಲ್ಲ ನಮಗೆ ತಿರ್ಗಾಡ್ಕೊಂಡು ಇರೋಷ್ಟು ಪೇಷನ್ಸ್ ಇರಲ್ಲ, ಅಲ್ಲೇನಿದೆ ಅಷ್ಟರಲ್ಲಿ ಎಂಜಾಯ್ ಮಾಡ್ಕೊಂಡು ಬರೋದು ಅಷ್ಟೇ. ಸೊ ನೋಡ್ಬೋದು ಇನ್ನೂ ಎಕ್ಸ್ಟೆಂಡ್ ಆಗಿದೆ ಇವ್ರದ್ದು ಪ್ರಾಪರ್ಟಿ. ಆ್ಯಂಡ್ ಈ ಕಡೆ ಇಲ್ಲಿ ಅಲ್ಲಿ ಕಾಣಿಸ್ತಾ ಇರೋದು ರೈನ್ ಡ್ಯಾನ್ಸ್, ಕಡೆ ರೈನ್ ಡ್ಯಾನ್ಸು ಇಲ್ಲೇ ಅಷ್ಟೇ ಗೈಸ್. ಸೊ ಒನ್ ಡೇ ಔಟಿಂಗ್ ಅಡ್ಡಿ ಇಲ್ಲ, ಹೋಗಿ ಬರ್ಬೋದು. ಆ್ಯಂಡ್ ಬಡ್ಜೆಟ್ ಫ್ರೆಂಡ್ಲಿ, ತುಂಬಾ ಕಡಿಮೆ ದುಡ್ಡಲ್ಲಿ ಮುಗ್ದೋಗುತ್ತೆ. ಇದು ನೋಡಿ, ನಾವಿದ್ದಿದ್ದು ಅಕೊಮಡೇಷನ್ ಫ್ಯಾಮಿಲಿಗೆ ಅಂತ ಸಪ್ರೇಟ್ ಕೊಡ್ತಾರೆ. ಆ್ಯಂಡ್ ಹುಡುಗರು ಸಪ್ರೇಟಾಗಿ ಬ್ಯಾಚುಲರ್ಸ್ ಬಂದರೆ ಅವ್ರಿಗೆ ಬ್ಯಾಂಬೂ ಅಕೊಮಡೇಷನ್ ಕೊಡ್ತಾರೆ. ಗೈಸ್ ಏನು ಆ ಕಡೆ ಕಾಣಿಸ್ತಾ ಇದೆ ನಿಮಗೆ ಸರೌಂಡಿಂಗು, ಅದು ಬಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್, ವೇರ್ ಯು ಕ್ಯಾನ್ ಎಂಜಾಯ್ ಇಯರ್ ಸ್ವಿಮ್ಮಿಂಗ್ ಪೂಲಲ್ಲಿ. ಈ ಹುಳ ಸೌಂಡ್ ಮಾಡುತ್ತಲ್ಲ, ಅದು ಇಲ್ಲಿ ಕೂತೈತೆ ನೋಡಿ.
ಜೊತೆ ಆಟ ಆಡೋಣ. ಅದೇನು ಸರಿಯಾಗಿ ಮಾಡಿಲ್ಲ, ಕೆಳಗಡೆಯಿಂದ ಮಾಡಿದ್ದೀರಾ ಅದೊಂಥರ ಗಂಟು. ಬಂಗಾರ ಇಲ್ಲಿ ನೋಡಲ್ಲಿ. ನೋಡಿ ಅವನು ಚೆನ್ನಾಗಿ Just one side wedded. ಬಾ 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 ಬಾ. ರೀಚಾಗಿ ಇಲ್ಲಿಗೆ ಮಧ್ಯಾಹ್ನ ಗೈಸ್. ಆ್ಯಂಡ್ ಮಧ್ಯಾಹ್ನ ರಾತ್ರಿ ಇಲ್ಲೇ ಮಲಗಿದ್ದು ಬೆಳಗ್ಗೆ ಎದ್ದು ಹೊರಟ್ವಿ ಗೈಸ್. ಸೊ ಇಷ್ಟೇ ಬ್ಲಾಗ್ ಆ್ಯಂಡ್ ಥ್ಯಾಂಕ್ ಯು. ಐ ಚಿನಿ ಬಾ ಬಾ. ಹೋಯ್ತು ಹೋಯ್ತು ಹೋಯ್ತು.